ಬಂಗಾರಪೇಟೆ ಶಾಸಕರಾದಂಥ ನಾರಾಯಣ ಸ್ವಾಮಿ ಅವ್ರ ಜೊತೆಲಿದ್ದೇನೆ ಸರ್. ಈಗ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ರಿ, ಒಂದು ಸಭೆ ನಡೆಸಿದ್ರಿ, ಬೇಸರ ಹೊರ ಹಾಕಿದ್ರಿ, ಕೆಲಸ ಮಾಡ್ತಾನೇ ಇದ್ದೀವಿ, ಇವತ್ತರೆಗೂ ಪ್ರತಿಫಲ ಸಿಕ್ಕಿಲ್ಲ. ತಾತ್ಪರ್ಯ ನೀವು ಹೇಳಿರೋದು ಯಾಕೆ? ನಮ್ಮ ದುರ್ದೈವ ಹೈಕಮಾಂಡಿನ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಿರ್ಲಕ್ಷ್ಯ. ಈ ಜಿಲ್ಲೆಯಲ್ಲಿ ಯಾರೂ ಕೂಡ ಸಮರ್ಥರಿಲ್ಲ. ಇವ್ರು ಗೆದ್ಕೊಂಬರಲಿ, ಅವ್ರು ಗೆದ್ಕೊಂಬಂದಾಗ ನಾವು ಅಧಿಕಾರ ಅನುಭವಿಸೋ ಅನ್ನೋ ಒಂದು ಈ ಉದ್ದೇಶದಿಂದ ನಮ್ಮನ್ನು ಕಡೆಗಣಿಸಿದ್ದಾರೆ. ಆಮೇಲೆ ಇನ್ನೊಂದು, ನಿಮ್ಮ ಜಿಲ್ಲೆ ಸುತ್ತಮುತ್ತ ಚಿಕ್ಕಬಳ್ಳಾಪುರ ಆಗಲಿ ಕೋಲಾರ ಆಗಲಿ ನಿಮ್ಮವರನ್ನ ನಿಮ್ಮವರೇ ತುಳಿತಾರೆ ಅನ್ನೋದು ಕೂಡ ಒಂದು ಮಾತಿದೆ. ನಮ್ಮವರು ಅಂದರೆ ನಮ್ಮ ಜಿಲ್ಲೆಯವರು ಯಾರೂ ಅಲ್ಲ. ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಅಧಿಕಾರಗಳನ್ನು ಅನುಭವಿಸಿ ಬೇರೆ ಜಿಲ್ಲೆಗೆ ಹೋಗಿ ಇವತ್ತು ಅಧಿಕಾರ ಅನುಭವಿಸ್ತಕ್ಕಂಥವರು ಅದನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಅದು ಇವತ್ತಿಂದ ಅಲ್ಲ, 30 ವರ್ಷದಿಂದ ಮಾಡ್ತಾರೆ, ಇವತ್ತು ಮಾಡ್ತಾರೆ, ಮುಂದೆನೂ ಮಾಡ್ತಾ ಇರ್ತಾರೆ. ಮುನಿಯಪ್ಪ ಅವರು ಇದರಲ್ಲಿ ಇದ್ದಾರೆ ಅಂತ ನೀವು ಬೇಸರದಿಂದ ಒಂದು ಪ್ರಶ್ನೆ ಮೂಡಿಸಿದ್ರಿ. ಏನು ಮಾಡೋಕ್ಕಾಗಲ್ಲ, ಗೊತ್ತಿರೋ ವಿಚಾರನೇ. ಈಗ ಮುಂದಿನ ಪ್ಲಾನ್ ಏನು ಸರ್? ಯಾಕಂದರೆ ಈಗ ಬಾಗಿಲಂತೂ ಮುಚ್ಚಿದೆ, ಈಗಂತೂ ಏನು ಎಕ್ಸ್ಟೆನ್ಷನ್. ನಾಳೆ ನಾವೆಲ್ಲ ಒಟ್ಟಿಗೆ ಸೇರ್ತೇವೆ. ಸುಮಾರು ಈ ರಾಜ್ಯದ ಎಲ್ಲ ಹತೃಪ್ತ ಕೂಡ ಸಭೆ ಸೇರ್ತೇವೆ. ಸಭೆ ಸೇರಿ ನಾವು ಯಾವ ರೀತಿ ತೀರ್ಮಾನ ತಗೋಬೇಕು, ನಮ್ಮ ಅನ್ಯಾಯಕ್ಕೆ ನಾವೇನು ಪರಿಹಾರ ಕಂಡುಕೋಬೇಕು ಅಂತ ನಾಳೆ ಚರ್ಚೆ ಮಾಡ್ತೇವೆ. ಅಂದಾಜು 30 ಜನ 30 ಮೇಲ್ಪಟ್ಟು ಹಾಕ್ತೀವಿ. ನಾರಾಯಣ ಸ್ವಾಮಿರವರ ಮಾತನ್ನು ಕೇಳಿದಾಗ ಆಕ್ರೋಶ, ಬೇಸರ ಇರೋದು ಗೊತ್ತಾಗುತ್ತೆ. ಸಭೆಯನ್ನು ಸೇರಿದ ನಂತರ ನಿರ್ಧಾರವನ್ನು ಮಾಡ್ತೇವೆ. ಅಲ್ಲಿಗೆ ನಿರ್ಧಾರ ಏನಾಗಿರುತ್ತೆ ಅನ್ನೋ ಉತ್ತರ ನಾಳೆ ಸಿಗಲಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್, BV ರಿಪಬ್ಲಿಕ್ ಕನ್ನಡ. ಬಂಗಾರಪೇಟೆ ಶಾಸಕರಾದಂಥ ನಾರಾಯಣ ಸ್ವಾಮಿ ಅವ್ರ ಜೊತೆಲಿದ್ದೇನೆ ಸರ್. ಈಗ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ರಿ, ಒಂದು ಸಭೆ ನಡೆಸಿದ್ರಿ, ಬೇಸರ ಹೊರ ಹಾಕಿದ್ರಿ, ಕೆಲಸ ಮಾಡ್ತಾನೇ ಇದ್ದೀವಿ, ಇವತ್ತರೆಗೂ ಪ್ರತಿಫಲ ಸಿಕ್ಕಿಲ್ಲ. ತಾತ್ಪರ್ಯ ನೀವು ಹೇಳಿರೋದು ಯಾಕೆ? ನಮ್ಮ ದುರ್ದೈವ ಹೈಕಮಾಂಡಿನ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಿರ್ಲಕ್ಷ್ಯ. ಈ ಜಿಲ್ಲೆಯಲ್ಲಿ ಯಾರೂ ಕೂಡ ಸಮರ್ಥರಿಲ್ಲ. ಇವ್ರು ಗೆದ್ಕೊಂಬರಲಿ, ಅವ್ರು ಗೆದ್ಕೊಂಬಂದಾಗ ನಾವು ಅಧಿಕಾರ ಅನುಭವಿಸೋ ಅನ್ನೋ ಒಂದು ಈ ಉದ್ದೇಶದಿಂದ ನಮ್ಮನ್ನು ಕಡೆಗಣಿಸಿದ್ದಾರೆ. ಆಮೇಲೆ ಇನ್ನೊಂದು, ನಿಮ್ಮ ಜಿಲ್ಲೆ ಸುತ್ತಮುತ್ತ ಚಿಕ್ಕಬಳ್ಳಾಪುರ ಆಗಲಿ ಕೋಲಾರ ಆಗಲಿ ನಿಮ್ಮವರನ್ನ ನಿಮ್ಮವರೇ ತುಳಿತಾರೆ ಅನ್ನೋದು ಕೂಡ ಒಂದು ಮಾತಿದೆ. ನಮ್ಮವರು ಅಂದರೆ ನಮ್ಮ ಜಿಲ್ಲೆಯವರು ಯಾರೂ ಅಲ್ಲ. ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಅಧಿಕಾರಗಳನ್ನು ಅನುಭವಿಸಿ ಬೇರೆ ಜಿಲ್ಲೆಗೆ ಹೋಗಿ ಇವತ್ತು ಅಧಿಕಾರ ಅನುಭವಿಸ್ತಕ್ಕಂಥವರು ಅದನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಅದು ಇವತ್ತಿಂದ ಅಲ್ಲ, 30 ವರ್ಷದಿಂದ ಮಾಡ್ತಾರೆ, ಇವತ್ತು ಮಾಡ್ತಾರೆ, ಮುಂದೆನೂ ಮಾಡ್ತಾ ಇರ್ತಾರೆ. ಮುನಿಯಪ್ಪ ಅವರು ಇದರಲ್ಲಿ ಇದ್ದಾರೆ ಅಂತ ನೀವು ಬೇಸರದಿಂದ ಒಂದು ಪ್ರಶ್ನೆ ಮೂಡಿಸಿದ್ರಿ. ಏನು ಮಾಡೋಕ್ಕಾಗಲ್ಲ, ಗೊತ್ತಿರೋ ವಿಚಾರನೇ. ಈಗ ಮುಂದಿನ ಪ್ಲಾನ್ ಏನು ಸರ್? ಯಾಕಂದರೆ ಈಗ ಬಾಗಿಲಂತೂ ಮುಚ್ಚಿದೆ, ಈಗಂತೂ ಏನು ಎಕ್ಸ್ಟೆನ್ಷನ್. ನಾಳೆ ನಾವೆಲ್ಲ ಒಟ್ಟಿಗೆ ಸೇರ್ತೇವೆ. ಸುಮಾರು ಈ ರಾಜ್ಯದ ಎಲ್ಲ ಹತೃಪ್ತ ಕೂಡ ಸಭೆ ಸೇರ್ತೇವೆ. ಸಭೆ ಸೇರಿ ನಾವು ಯಾವ ರೀತಿ ತೀರ್ಮಾನ ತಗೋಬೇಕು, ನಮ್ಮ ಅನ್ಯಾಯಕ್ಕೆ ನಾವೇನು ಪರಿಹಾರ ಕಂಡುಕೋಬೇಕು ಅಂತ ನಾಳೆ ಚರ್ಚೆ ಮಾಡ್ತೇವೆ. ಅಂದಾಜು 30 ಜನ 30 ಮೇಲ್ಪಟ್ಟು ಹಾಕ್ತೀವಿ. ನಾರಾಯಣ ಸ್ವಾಮಿರವರ ಮಾತನ್ನು ಕೇಳಿದಾಗ ಆಕ್ರೋಶ, ಬೇಸರ ಇರೋದು ಗೊತ್ತಾಗುತ್ತೆ. ಸಭೆಯನ್ನು ಸೇರಿದ ನಂತರ ನಿರ್ಧಾರವನ್ನು ಮಾಡ್ತೇವೆ. ಅಲ್ಲಿಗೆ ನಿರ್ಧಾರ ಏನಾಗಿರುತ್ತೆ ಅನ್ನೋ ಉತ್ತರ ನಾಳೆ ಸಿಗಲಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್, BV ರಿಪಬ್ಲಿಕ್ ಕನ್ನಡ.